ಇವಾಗ ತಾವು ಹೇಳ್ತಾ ಇದ್ರಿ, ಈಗ ನಾನು ಡ್ರೆಸ್ಸಿಗೆಲ್ಲ ಜಾಸ್ತಿ ಖರ್ಚು ಮಾಡಲ್ಲ, ಮೇಕಪ್ ಅದೆಲ್ಲ ಇಂಟ್ರೆಸ್ಟೇ ಇಲ್ಲ ಅಂತ. ಇವನ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದನ್ನೇ ಹೇಳಿದ್ರಿ. ಯಾಕೆ ರಕ್ಷಿತಾಗೆ ಈಗ ಹೆಣ್ಮಕ್ಳು ಅಂದರೆ, ಅದರಲ್ಲೂ ಟಿ ವಿಲಿ ಬರ್ತಾ ಇದ್ದೀನಿ 24x7 ಜನ ನೋಡ್ತಾರೆ ಅಂದಾಗ ತುಂಬ ಚೆನ್ನಾಗಿ ರೆಡಿ ಆಗಬೇಕು, ಮೇಕಪ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರುತ್ತೆ. ಬಟ್ ರಕ್ಷಿತಾಗೆ ಎಲ್ಲೂ ಕೂಡ ಅದು ಅನಿಸ್ಲಿಲ್ಲ. ಬೇರೆಯವರು ಮನೆ ಒಳಗಡೆ ಇದ್ದ ಫಿಮೇಲ್ ಕಂಟೆಸ್ಟೆಂಟ್ ಹೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಟ್ಟು ಸುಮ್ಮನೆ ಆಗ್ಬಿಡ್ತಿದ್ರಿ. ಯಾಕೆ ಆ ಥರ ಇಂಟ್ರೆಸ್ಟ್ ಇಲ್ಲ? ಗೊತ್ತಿಲ್ಲ ಮ್ಯಾಮ್. ಅದೇ ಚಿಕ್ಕ ವಯಸ್ಸಿಂದ ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಅದೇ ಮಾಡಲಿಕ್ಕೆ. ಸೊ ಇವಾಗ ರಕ್ಷಿತಾಗ ಒಂದು ವೇಳೆ ಫಿಲ್ಮಲ್ಲೋ ಸೀರಿಯಲಲ್ಲೋ ಚಾನ್ಸ್ ಸಿಕ್ತು, ಅವಕಾಶ ಸಿಕ್ತು, ಅವಾಗ ಮ್ಯಾಮ್ ಆ್ಯಕ್ಚುಲಿ ನಾನು ಇಂಟ್ರೆಸ್ಟ್ ಇದೆಯಾ ಅವಾಗಲೇ ಆ್ಯಕ್ಟಿಂಗ್? ಇಲ್ಲ ಮ್ಯಾಮ್, ನನಗೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೀರಿಯಲಲ್ಲಿ ಅಂತ ಇಂಟ್ರೆಸ್ಟ್ ಇಲ್ಲ. ಬಟ್ ಒಂದು ವೇಳೆ ನನಗೆ ಒಂದು ಪಿಕ್ಚರ್ ಸಿಕ್ಕಿದ್ರೆ ನನಗೆ ನನ್ನ ಹಾಗೇನೆ ಇರಬೇಕು, ಲೈಕ್ ಒಂದು ಪಟಾಕಿ ರಕ್ಷಿತಾಗೆ ಒಂದು ಆ್ಯಕ್ಟಿಂಗ್ ಇಲ್ಲ, ಜಸ್ಟ್ ರಿಯಲ್ ನಾನು ಹೇಗೆ ಇದ್ದೀನಿ ಗದ್ದೆದಲ್ಲಿ ಓಡಾಡಿರೋದು, ನನ್ನನ್ನೇ ಒಂದು ಕಾನ್ಸೆಪ್ಟಲ್ಲಿ ಒಂದು ಪಿಕ್ಚರ್ ಬಂದರೆ ಅದರಲ್ಲಿ ನಾನು ಬೇಕಿದ್ರೆ ಸಿನಿಮಾ ಮಾಡ್ಬೋದು. ಬಟ್ ಇಲ್ಲ ಇವಾಗ ಡೈರೆಕ್ಟರ್ ನಿಮ್ಮನ್ನ ನೋಡ್ಕೊಂಡು ಕತೆ ಬರೀಬೇಕು. ಹೌದು, ಹೀರೋ ಯಾರಾಗಬೇಕು? ಹೀರೋ ಆ ಪಿಕ್ಚರಲ್ಲಿ ಇಲ್ಲ ಅಂದರೆ ಕೂಡ ಪರವಾಗಿಲ್ಲ. ಇವಾಗ ಗಿಲ್ಲಿ ಆದರೆ ನೋ ಪ್ರಾಬ್ಲಮ್. ಹುಮ್ಶಿದ್ ಕೊಡಿ. ಮತ್ತೆ ಈಗ ಇನ್ನೊಂದು ಹೊರಗಡೆ ಆಗ್ತಿದ್ದ ಚರ್ಚೆ, ಈ ಟ್ರಯಾಂಗಲ್ ಲವ್ ಸ್ಟೋರಿ ಏನಾದರೂ ನಡೀತಾ ಇದೆಯಾ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ. ಆಕ್ಚುಲಿ ಅದೇ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಅದೇ ಟ್ರಯಾಂಗಲ್ ಫ್ರೆಂಡ್ಶಿಪ್. ನೋ ಸಾರಿ ಟ್ರಯಾಂಗಲ್ ಇರಲಿಲ್ಲ ಅದು. ನನ್ನ ಮತ್ತೆ ಅವರ ಒಂದು ಸಿಂಗಲ್ ಲೈನ್ನೇ ಕನ್ಸಿಡರ್ ಮಾಡ್ತೀನಿ, ಬಿಕಾಸ್ ಬೇರೆಯವರಿಗೆ ಬೇಡ ನಮ್ಮ ಜೊತೆಗೆ ಜಾಯಿಂಟ್ ಮಾಡೋದು. ಯಾಕಂದರೆ ನೀವಿದ್ದಿದ್ದು ಅಥವಾ ನಿಮ್ಮ ಪೊಸೆಸಿವ್ನೆಸ್ ಇದೆಯಲ್ಲ ಗಿಲ್ಲಿ ಮೇಲಿದ್ದು, ಬರೀ ಗಿಲ್ಲಿ ಅಂತಲ್ಲ ರಘು ಅವ್ರ ಜೊತೆಗೂ ಆ ಪೊಸೆಸಿವ್ನೆಸ್ ಇತ್ತು. ಬಟ್ ಜಾಸ್ತಿ ಹೈಲೈಟ್ ಆಗಿ ಕಾಣಿಸಿದ್ದು ನೀವು ಕಾವ್ಯನ ಪದೇ ಪದೇ ನಾಮಿನೇಷನ್ಗೆ ತಗೊಳ್ತಾ ಇದ್ದಿದ್ದು. ಎಲ್ಲೋ ಒಂದು ಕಡೆ ಸುದೀಪ್ ಸರ್ ಕೂಡ ಅದನ್ನ ಹೇಳ್ತಾರೆ, ಕಾವ್ಯ ಏನಾದರೂ ಹೋಗ್ಬಿಟ್ರೆ ರಕ್ಷಿತಾ ಗಿಲ್ಲಿ ಪಕ್ಕ ಬಂದು ಕುತ್ಕೊಂಡು ಬಿಡ್ಬೋದು, ಆ ಲೆವೆಲ್ಗೆ ಹೋಗಿ ಈ ಟ್ರಯಾಂಗಲ್ ಕಾನ್ಸೆಪ್ಟ್ ಬಂದ್ಬಿಡ್ತಾ ಆಚೆ. ಅದೇ ನನಗೆ ಗೊತ್ತಿಲ್ಲ. ಬಟ್ ಒಬ್ವಿಯಸ್ಲಿ ನೀವು ನಿಮ್ಮ ಜನ ಯಾರು ಇದ್ದಾರೆ, ನನಗೆ ಇರುವುದೇ ಅಲ್ಲಿ ಸ್ವಲ್ಪ ಜನ. ಒಬ್ವಿಯಸ್ಲಿ ನಮ್ಮ ಜನರಿನ ನಮ್ಮ ಅಟೆನ್ಷನ್ ಒಬ್ವಿಯಸ್ಲಿ ಬೇಕೇ ಬೇಕಲ್ವಾ, ನಿಮ್ಗೆ ಬೇಡವಾ? ಹೌದು. ಅದೇ ಅಂದ್ರೆ ಅದೇ ಒಬ್ವಿಯಸ್ಲಿ ಅದೇ ನ್ಯಾಚುರಲ್ ಫೀಲಿಂಗ್. ಬಿಟ್ಕೊಡಕ್ ಇಷ್ಟ ಇರ್ಲಿಲ್ಲ ಎಲ್ಲೂ? ಒಬ್ವಿಯಸ್ಲಿ ಇಲ್ಲ. ಅಂದ್ರೆ ನೀವು ಮಾತಾಡೋ ಬೇಕಿದ್ರೆ ಮಾತಾಡೋ, ಬಟ್ ಇಲ್ಲಿ ಕೂಡ ಕುತ್ಕೊಳ್ಳೋ, ಇಲ್ಲಿ ಕೂಡ ಅಟೆನ್ಷನ್ ಕೊಡು ಅಷ್ಟೇ. ಎಸ್. ಈಗ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಿಮ್ಮ ತಂದೆ ತಾಯಿ ಬಹಳ ಖುಷಿಪಟ್ಟರು. ಈಗ ನೀವು ವಿನ್ನರ್ ತನಕ ಹೋಗಿ ರನ್ನರ್ ಆದ್ರಿ ಅಂದಾಗ ಒಂದು ಸ್ವಲ್ಪ ಎಲ್ಲೋ ಮನಸ್ಸಿಗೆ ಬೇಜಾರಿರುತ್ತೆ, ಅಳ್ತಾರೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ನಿಮ್ಮ ತಂದೆ ತಾಯಿ ಇರಬಹುದು, ನಿಮ್ಮ ಸಿಸ್ಟರ್ ಇರಬಹುದು, ಬಹಳ ಖುಷಿಪಟ್ಟರು ಅವರು. ನಾನು ನಿಮ್ಗೆ ಸತ್ಯ ಇಲ್ಲ, ಅವರಿಗೆ ಸ್ವಲ್ಪ ಕೂಡ ಹಂಗೆ ಎಂತ ನೋವು ಆಗ್ಲಿಲ್ಲ. ಅವರಿಗೆ ಗಿಲಿ ಕೂಡ ವಿನ್ ಆಗಿದ್ರೆ ನಾನು ಅಲ್ಲಿಂದ ನೋಡ್ತಾ ಇದ್ದೀನಿ, ಅವರು ಅಂದ್ರೆ ಅವರು ಆಗ್ಲಿ ನಾನಾಗ್ಲಿ ಎಂತ ಡಿಫ್ರೆನ್ಸ್ ಇರಲಿಲ್ಲ ಮ್ಯಾಮ್. ಓಕೆನಾ? ಬಿಕಾಸ್ ನನ್ನ ಅಮ್ಮ ಹೇಳಿದ್ರು ಗೊತ್ತುಂಟು, ಅವರಿಗೆ ಕೂಡ ನೋಡುವಾಗ ರಕ್ಷಿತಾನೇ ನೋಡ್ತಾರೆ ಅಂತ ಅನಿಸುತ್ತೆ, ನನ್ನ ಮಗಳು ಹಾಗೇನೆ, ಅಂದರೆ ಅವ್ರಿಗೆ ನೋಡುವಾಗ ಕೂಡ ಅವರು ರಕ್ಷಿತಾ ಹಾಗೇನೆ ಅಂತ ನನ್ನ ಅಮ್ಮ ಹೇಳಿದ್ರು. ಓಕೆ, ಸೊ ಯಾರು ವಿನ್ ಆಗಲಿ ಡಸಂಟ್ ಮ್ಯಾಟರ್. ಯಾಕಂದರೆ ಗಿಲ್ಲಿ ರಕ್ಷಿತಾ ಅಂದರೆ, ಗಿಲ್ಲಿ ಅವರು ಕೂಡ ಹೇಳಿದರು ನನ್ನನ್ನು ರಕ್ಷಿತನಲ್ಲಿ ನಾನು ಕಂಡುಕೊಳ್ತೀನಿ ಅಂತ. ಯಾಕಂದರೆ ಕ್ವಾಲಿಟೀಸ್ ರಕ್ಷಿತಾ ಅಲ್ಲಿ ಇದೆ, ನನ್ನ ಹತ್ರ ಏನಿದೆಯೋ ಅದೇ. ಹಾಗೆಯೇ ನೀವು ಕೂಡ ಗಿಲ್ಲಿಯಲ್ಲಿರುವಂತಹ ಕ್ವಾಲಿಟೀಸ್ ನನ್ನ ಬಳಿ ಕೂಡ ಇದೆ. ಅಂದರೆ ಇಬ್ರಿಗೂ ಕೂಡ ಪರ್ಫೆಕ್ಟ್ ಮ್ಯಾಚ್ ಆಯ್ತಾ ಅಂತ ಅಲ್ಲಿ ಆ ವೈಬ್ ಅಂತ ಹೇಳ್ತಾ ಇದ್ರಲ್ಲ ತಾವು, ಸಖತ್ತಾಗಿ ಮ್ಯಾಚ್ ಆಗಿದೆ ವೈಬ್. ಮ್ಯಾಚ್ ಆಯಿತು. ಆ್ಯಂಡ್ ಇಟ್ ವಾಸ್ ಲೈಕ್ ಟಾಮ್ ಆ್ಯಂಡ್ ಜೆರಿ, ಗೊತ್ತಾಯ್ತಾ? ಅವರು ಬೇಕಿದ್ರೆ ನನಗೆ ಇದೇ ಮಾಡಿ ತಿಂಗ್ಬೋದಿತ್ತು. ಬಟ್ ಆದರೂ ಕೂಡ ಅವರು ಮನೆಯಲ್ಲಿ ಟಾಮಿಗೆ ಜೆರಿ ಬೇಕು ಆ್ಯಂಡ್ ಜೆರಿಗೆ ಟಾಮ್ ಬೇಕು. ಬಟ್ ಎಷ್ಟೋ ಸಲ ನಿಮ್ಮನ್ನ ತಳ್ಳೋದಿರಬಹುದು, ಆ ವಿಡಿಯೋಸ್ ಎಲ್ಲ ನೋಡಿದಾಗ. ನನಗೆ ಸತ್ಯ, ನನಗೆ ಅವರು ನಿಮಗೆ ಅಷ್ಟೇ ಕಾಣಿಸ್ತಲ್ವಾ, ಅವರು ಇಲ್ಲಾಂದರೆ 24 ಗಂಟೆಯಲ್ಲಿ ಎಷ್ಟು ಸತಿ ಮಾಡ್ತಾರೆ. ನಾನು ಎಂತ ಅನ್ಕೊಂಡಿದ್ದೀನಿ, ಬಿಗ್ ಬಾಸ್ ಇದೆಲ್ಲ ತೋರ್ಸಲ್ಲ, ಕಟ್ ಮಾಡ್ತಾರೆ ಅಂತ. ಒಬ್ಬ ದೇವರ, ಹೌದು, ನಾನು ಫುಲ್ಲು ಅಲ್ಲಿ ಮೊಬೈಲಲ್ಲಿ ನೋಡುವಾಗ ಅದೇ ಎಷ್ಟು ನನಗೆ ನೋವಾಯ್ತು ಗೊತ್ತುಂಟಾ. ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅದು ದೊಡ್ಡ ಇಶ್ಯೂ ಆಗ್ತಿತ್ತ ಅಂತ, ನೀವು ಆಗಿದ್ದಕ್ಕೆ ಸುಮ್ಮನೆ ಆದ್ರಿ. ಅಂದ್ರೆ ಆ ಬಾಂಡಿಂಗ್ ಇತ್ತಲ್ಲ, ನನಗೆ ಆಕ್ಚುಲಿ ಅವರು ಹೊಡಿತಾ ಇದ್ರು ಅಂದ್ರೆ ನನಗೆ ಖುಷಿ ಆಗ್ತಾ ಇತ್ತು, ಅಂದ್ರೆ ನನಗೆ ಎಂತ ಬೇಜಾರು ಆಗ್ತಾ ಇರಲಿಲ್ಲ. ಲೈಕ್ ಐ ವಾಸ್ ಎಂಜಾಯಿಂಗ್. ಓಕೆ, ಲೈಕ್ ನಾನು ಕೂಡ ಅಷ್ಟೇ ಕೊಡ್ತಾ ಇದ್ದೀನಿ ಅವರಿಗೆ, ಅವರು ಕೂಡ ಅಷ್ಟೇ. ಬಟ್ ಅವರು ಜಾಸ್ತಿ ಕೊಟ್ಟರು. ಅಂದ್ರೆ ಆ ಗೆಳೆತನದಲ್ಲಿ ನೀವು ಕೊಟ್ಟಿರ್ತೀರಲ್ಲ ಸಲುಗೆ, ಅದು ನಿಮ್ಗೆ ರಾಂಗ್ ಅಂತ ಅನ್ಸಿಲ್ಲ? ಬಿಲ್ಕುಲ್ ರಾಂಗ್ ಅಲ್ಲ ಅನ್ಸ್ಲಿಲ್ಲ. ನಾನು